ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಸಕ್ಕರೆ ಕಾಯಿಲೆ ಬಂದರೆ ಮಾವಿನ ಹಣ್ಣು ತಿನ್ನಬೇಕಾ ಬೇಡವಾ? ಮಾವಿನಕಾಯಿ ತಿನ್ಬೋದು, ಯಾಕಂದರೆ ಹುಳಿ ಇರುತ್ತೆ, ಸಿಹಿ ಇರಲ್ಲ. ಈ ಥರ ಅನೇಕ ಜಿಜ್ಞಾಸೆಗಳಿದೆ. ಮನುಷ್ಯ ನಾಲ್ಗೆ ಇರೋದೇ ರುಚಿಯನ್ನು ಆಸ್ವಾದಿಸೋಕ್ಕೆ. ಒಂದು ಮಾವಿನ ಹಣ್ಣು ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ ತಿಂದರೆ ತಪ್ಪು ಖಂಡಿತ ಅಲ್ಲ. ಆದರೆ ಹಾಗಾದರೆ ಯಥೇಚ್ಛವಾಗಿ ಮಾವಿನ ಹಣ್ಣು ತಿನ್ಬೋದಾ? ಉತ್ತರ: ಮಾವಿನಣ್ಣೇ ತಿಂತಾ ಇರೋದು ಖಂಡಿತ ತಪ್ಪು, ಹಲಸಿನಣ್ಣೇ ತಿಂತಾ ಇರೋದು ಖಂಡಿತ ತಪ್ಪು. ಎಲ್ಲ ರಸಗಳನ್ನು ಆಸ್ವಾದನೆ ಮಾಡ್ತಕ್ಕಂತಹ ಶಕ್ತಿ ಇರಬೇಕು. ಸಪೋಸ್ ಶುಗರ್ ಚೂರು ಜಾಸ್ತಿ ಇತ್ತು, ಬಯಕೆ ಆಯಿತು, ಆಸೆ ಆಯಿತು, ಇಷ್ಟ ಆಯಿತು, ಮಾವಿನ ಹಣ್ಣು ತಿನ್ನಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ನಾವು ಬಂದಾಗ ಒಂದು ಪುಟ್ಟ ಸ್ಲೈಸು ಇಲ್ಲ ಒಂದು ಹಣ್ಣು ತಿನ್ನಲೇಬೇಕಪ್ಪ, ಶುರು ಮಾಡಿದ್ಮೇಲೆ ನಿಲ್ಸಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಾಗ ಒಂದು ಮಾವಿನ ಹಣ್ಣು ತಿನ್ನಿ. 2 ಕಿಲೋಮೀಟ್ರ್ ವಾಕ್ ಮಾಡೋ ಬದಲಿ 1 ಕಿಲೋಮೀಟ್ರ್ ನಂದಲ್ಲ ಅಂತ ಎಕ್ಸ್ಟ್ರಾ ವಾಕ್ ಮಾಡಿ ಆ ಕ್ಯಾಲರೀಸ್ನ ಬರ್ನ್ ಮಾಡಿಬಿಟ್ರೆ ಆವಾಗ ಆ ಮಾವಿನ ಹಣ್ಣಿಂದ ಉತ್ಪನ್ನ ಆಗ್ತಕ್ಕಂಥ ಪ್ರಾಬಬಲ್ ಹೈಪರ್ಗ್ಲೈಸಿಮಿಯಾ ಅಂದರೆ ಶುಗರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿಹಿತೆ ಖಂಡಿತ ಸ್ಟಾಪ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ನಾಲಿಗೆಗೆ ರುಚಿ ಸಿಗುತ್ತೆ. ಹಲಸಿನಗೂ ಕೂಡ ಇದೇ ಸೀಕ್ರೆಟು. ತಿನ್ನೋದು ಕಮ್ಮಿ ಮಾಡೋದಲ್ಲ, ಖರ್ಚು ಅರ್ಥಾತ್ ಎನರ್ಜಿಯನ್ನು, ಕ್ಯಾಲರೀಸ್ನ ಚೆನ್ನಾಗಿ ಬರ್ನ್ ಮಾಡೋದು ರಿಯಲ್ ಲಾಜಿಕ್ ಆಫ್ ಲೈಫ್. ಈಟ್ ಹೆಲ್ತಿ, ಥಿಂಕ್ ಬೆಟರ್ ಅಂತ ಇದನ್ನೇ ಹೇಳ್ತು. ಇನ್ನು ಅನೇಕ ವಿಡಿಯೋಗಳಿಗೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ಕೆಳಗಡೆ ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ.